ನಮಸ್ಕಾರ. ಮಹಾಭಾರತ ಅಂದ್ರೇನೆ ಅದೊಂದು ಕಥೆಗಳ ಮಹಾಸಾಗರ ಅಲ್ವಾ? ಅದರಲ್ಲಿ ಕೆಲವು ಕಥೆಗಳು ಎಂಥವು ಅಂದ್ರೆ ನಮ್ಮನ್ನ ನಿಜಕ್ಕೂ ಬೆಚ್ಚಬೀಳಿಸ್ತವೆ, ಯೋಚನೆ ಮಾಡೋ ಹಾಗೆ ಮಾಡ್ತವೆ. ಅಂಥದ್ದೇ ಒಂದು ಕಥೆ ರಾಜ ಶಂತನು ಮತ್ತು ಗಂಗೆಯದು. ಇದು ಪ್ರೀತಿ, ತ್ಯಾಗ ಮತ್ತು ನಂಬೋಕ್ ಅಸಾಧ್ಯವಾದ ಒಂದು ವಚನದ ಕಥೆ. ಒಮ್ಮೆ ಯೋಚನೆ ಮಾಡಿ, ನೀವು ಪ್ರೀತಿಸಿದ ವ್ಯಕ್ತಿ ನಿಮ್ಮ ಮುಂದೆ ಒಂದು ವಿಚಿತ್ರವಾದ ಷರತ್ತು ಇಟ್ರೆ, ಅದು ಎಂಥ ಷರತ್ತು ಅಂದ್ರೆ, ನಾನು ಏನು ಮಾಡಿದ್ರೂ ಅದು ಎಷ್ಟೇ ಕೆಟ್ಟದಾಡಿ ಕಂಡ್ರೂ ನೀನು ಯಾಕೆ ಅಂತ ಪ್ರಶ್ನೆ ಮಾಡಬಾರ್ದು. ರಾಜ ಶಂತನು ಗಂಗಾ ನದಿಯ ತೀರದಲ್ಲಿ ಒಬ್ಬ ಅಪ್ಸರೆಯಂತೆ ಸುಂದರವಾದ ಮಹಿಳೆಯನ್ನ ನೋಡ್ತಾನೆ. ಮೊದಲ ನೋಟದಲ್ಲೇ ಪ್ರೀತಿಯಲ್ಲಿ ಬಿದ್ದ ಆತ ಅವಳನ್ನ ಮದುವೆಯಾಗಲು ಬಯಸುತ್ತಾನೆ. ಆದ್ರೆ ಅವಳಿಟ್ಟಿದ್ದೇ ಈ ವಿಚಿತ್ರವಾದ ಷರತ್ತು. ಇದು ಪ್ರೀತಿಯ ಮೇಲಿನ ಪರೀಕ್ಷೆನಾ ಅಥವಾ ವಿಧಿಯ ಒಂದು ಕ್ರೂರ ಆಟವಾ? ಹಸ್ತಿನಾಪುರದ ಪ್ರಖ್ಯಾತ ರಾಜ ಶಂತನು ಒಂದು ದಿನ ಗಂಗಾ ತೀರದಲ್ಲಿ ವಿಹರಿಸುತ್ತಿದ್ದಾಗ ಅವನ ಕಣ್ಣಿಗೆ ಬಿದ್ದಿದ್ದು ಅವಳೇ, ಸಾಕ್ಷಾತ್ ದೇವಲೋಕದಿಂದ ಇಳಿದು ಬಂದ ಅಪ್ಸರೆಯಂತೆ ಕಾಣುವ ಗಂಗೆ. ಅವಳು ಬೇರೆಯಾರೂ ಅಲ್ಲ, ಮಾನವ ರೂಪದಲ್ಲಿ ಬಂದಿದ್ದ ನದೀದೇವತೆ. ಅವಳ ಸೌಂದರ್ಯಕ್ಕೆ ಸಂಪೂರ್ಣವಾಗಿ ಮನಸೋತ ಶಂತನು ಅವಳನ್ನೇ ಮದುವೆಯಾಗಬೇಕು ಅಂತ ಅಲ್ಲೇ ನಿರ್ಧರಿಸ್ಬಿಡ್ತಾನೆ. ಆ ಪ್ರೀತಿಯ ರಭಸದಲ್ಲಿ ಶಂತನು ಹಿಂದೆ ಮುನ್ನೆ ಯೋಚಿಸೋದೇ ಇಲ್ಲ. ಅವಳು ಏನು ಹೇಳಿದ್ರೂ ಸರಿ ಅಂತ ಅವಳ ಷರತ್ತುಗೆ ಒಪ್ಕೊಂಡ್ಬಿಡ್ತಾನೆ. ಆಗಲಿ, ನಿನ್ನ ಯಾವ ಕೆಲಸವನ್ನೂ ನಾನು ಪ್ರಶ್ನೆ ಮಾಡೋದಿಲ್ಲ ಅಂತ ಮಾತು ಕೊಟ್ಬಿಡ್ತಾನೆ. ಆದ್ರೆ ಈ ಒಂದು ಮಾತು ಅವನ ಜೀವನದ ಅತಿದೊಡ್ಡ ತಪ್ಪಾಗಬಹುದು ಅನ್ನೋ ಸಣ್ಣ ಕಲ್ಪನೆಯೂ ಅವನಿಗಿರಲಿಲ್ಲ. ಸರಿ, ಅವರಿಬ್ಬರ ಮದುವೆ ಆಗುತ್ತೆ. ಅವರ ದಾಂಪತ್ಯ ಜೀವನ ತುಂಬಾನೇ ಸುಖವಾಗಿ ಸಾಗುತ್ತಿರುತ್ತೆ. ಗಂಗೆಯ ಪ್ರೀತಿಯಲ್ಲಿ ಶಂತನು ಜಗತ್ತನ್ನೇ ಮರೆತು ಬಿಟ್ಟಿರ್ತಾನೆ. ಎಲ್ಲವೂ ಚೆನ್ನಾಗಿಯೇ ಇತ್ತು. ಆದ್ರೆ ಆ ಒಂದು ಷರತ್ತಿದ್ಯಲ್ಲ, ಅದು ಯಾವಾಗ್ಲೂ ಅವರ ಸಂತೋಷದ ಮೇಲೆ ಒಂದು ಕರಿನೆರಳಿನಂತೆ ಕಾಡುತ್ತಲೇ ಇತ್ತು. ಅವರ ಪ್ರೀತಿಗೆ ಸಾಕ್ಷಿಯಾಗಿ ಮೊದಲ ಮಗುವಿನ ಜನನವಾಗುತ್ತೆ. ಇಡೀ ರಾಜ್ಯವೇ ಸಂಭ್ರಮದಲ್ಲಿರುತ್ತೆ. ಆದರೆ ಆ ಸಂತೋಷ ಹೆಚ್ಚು ಹೊತ್ತು ಉಳಿಯೋದಿಲ್ಲ. ಗಂಗೆಯ ಆ ವಿಚಿತ್ರ ಷರತ್ತಿನ ನಿಜವಾದ ಅರ್ಥ ಏನು ಅಂತ ಶಂತನುವಿಗೆ ತಿಳಿಯುವ ಸಮಯ ಈಗ ಬಂದಿತ್ತು. ಹಸ್ತಿನಾಪುರದಲ್ಲಿ ಹಬ್ಬದ ವಾತಾವರಣ. ರಾಜ ಶಂತನು ಮತ್ತು ರಾಣಿ ಗಂಗೆಗೆ ಮೊದಲ ಗಂಡು ಮಗು ಹುಟ್ಟಿದೆ. ಇಡೀ ರಾಜ್ಯವೇ ಖುಷಿಯಲ್ಲಿ ತೇಲಾಡ್ತಿದೆ. ಆದರೆ ಆ ಮಗುವಿನ ಹಣೆಬರಹದಲ್ಲಿ ವಿಧಿ ಬೇರೆದೇ ಕಥೆಯನ್ನ ಬರೆದಿತ್ತು. ಆ ಸಂತೋಷ ಕ್ಷಣಿಕವಾಗಿತ್ತು. ಯಾಕಂದ್ರೆ ಗಂಗೆ ತಾನು ಹೆತ್ತ ಎಳೆಗೂಸನ್ನ ಎತ್ಕೊಂಡು ನೇರವಾಗಿ ಗಂಗಾ ನದಿಯತ್ತ ಹೋಗಿ ಆ ಮಗುವನ್ನ ನದಿಗೆ ಎಸ್ಬಿಡ್ತಾಳೆ. ಇದನ್ನು ಕಣ್ಣಾರೆ ಕಂಡ ಶಂತನುವಿನ ಹೃದಯ ಒಡೆದು ನುಚ್ಚುನೂರಾಗುತ್ತೆ. ಆದ್ರೆ ಏನ್ಮಾಡೋದು? ಕೊಟ್ಟ ಮಾತು ತಪ್ಪು ಹಾಗಿಲ್ಲ. ಎದೆ ಒಡೆದು ಹೋಗುವ ನೋವನ್ನ ನುಂಗ್ಕೊಂಡು ಕಲ್ಲು ಬಂಡೆಯಂತೆ ಸುಮ್ಮನೆ ನಿಂತುಬಿಡ್ತಾನೆ. ಇದು 1 ಬಾರಿ 2 ಬಾರಿಯಲ್ಲ, ಸತತ 7 ಬಾರಿ ನಡೆಯುತ್ತೆ. ಹುಟ್ಟಿದ ಒಂದೊಂದು ಮಗುವನ್ನು ಗಂಗೆ ನದಿಗೆ ಎಸೆಯುತ್ತಾಳೆ. 7 ಮಕ್ಕಳನ್ನು ಕಳೆದುಕೊಂಡ ಶಂತನು ತನ್ನ ದುಃಖವನ್ನೆಲ್ಲ ತನ್ನಲ್ಲೇ ಬಚ್ಚಿಟ್ಕೊಂಡು ವಚನಭಂಗ ಮಾಡಬಾರ್ದು ಅಂತ ಮೌನವಾಗಿ ಎಲ್ಲವನ್ನೂ ಸಹಿಸ್ಕೊಳ್ತಾನೆ. ಸತತವಾಗಿ 7 ಮಕ್ಕಳನ್ನ ಕಳೆದುಕೊಂಡ ನಂತರ ಶಂತನುವಿನ ಸಹನೆಯ ಕಟ್ಟೆ ಒಡೆಯುತ್ತೆ. 8ನೇ ಮಗುವಿನ ಜನನ ಈ ಇಡೀ ಕಥೆಯ ದಿಕ್ಕನ್ನೇ ಬದಲಿಸ್ಬಿಡುತ್ತೆ. 8ನೇ ಮಗು ಜನಿಸ್ತೆ. ಗಂಗೆ ಎಂದಿನಂತೆ ಆ ಮಗುವನ್ನ ಎತ್ಕೊಂಡು ನದಿಯತ್ತ ಹೆಜ್ಜೆ ಹಾಕ್ತಾಳೆ. ಇದನ್ನೋಡಿದ ಶಂತನುವಿಗೆ ಇನ್ನೂ ಸಹಿಸಲು ಸಾಧ್ಯವಾಗೋದಿಲ್ಲ. ಈ ಬಾರಿ ಹೇಗಾದ್ರೂ ಸರಿ ತನ್ನ ಮಗನನ್ನ ಉಳಿಸ್ಕೊಳ್ಳೇಬೇಕು ಅಂತ ನಿರ್ಧರಿಸ್ತಾನೆ. ನಿಲ್ಲಿಸು ಅಂತ ಶಂತನು ಜೋರಾಗಿ ಕೂಗುತ್ತಾನೆ. ಕರುಣೆಯಿಲ್ಲದವಳೆ, ಯಾವ ತಾಯಿಯಾದರೂ ತನ್ನ ಮಗುವಿಗೆ ಹೀಗೆ ಮಾಡುತ್ತಾಳೆಯೇ? ನಿನ್ನ ಈ ಕ್ರೌರ್ಯಕ್ಕೆ ಕಾರಣವಾದರೂ ಏನು ಅಂತ ಕೊನೆಗೂ ಪ್ರಶ್ನಿಸ್ಬಿಡ್ತಾನೆ. ತನ್ನ ಮಗನನ್ನು ಉಳಿಸುವ ಸಲುವಾಗಿ ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಗಂಗೆಗೆ ಕೊಟ್ಟ ಮಾತನ್ನು ಮುರಿದುಬಿಡ್ತಾನೆ. ಶಂತನು ಪ್ರಶ್ನೆ ಕೇಳಿದ ಆ ಕ್ಷಣವೇ ಆ ಪ್ರತಿಜ್ಞೆ ಮುರಿದುಬಿತ್ತು. ಅಂದ್ರೆ ಗಂಗೆ ಅವನನ್ನು ಬಿಟ್ಟು ಹೋಗುವ ಸಮಯ ಬಂದೇ ಬಿಡ್ತು. ಆದ್ರೆ ಹೋಗುವ ಮುನ್ನ ತಾನು ಯಾಕೆ ಈ ಭಯಾನಕ ಕೃತ್ಯವನ್ನ ಮಾಡಿದೆ ಅನ್ನೋ ಸತ್ಯವನ್ನ ಅವಳು ಬಾಯ್ಬಿಡ್ತಾಳೆ. ಗಂಗೆಯ ಕಣ್ಣಲ್ಲಿ ನೀರು. ಅವಳು ಹೇಳಲು ಹೊಟ್ಟ ಕತೆ ಶಂತನುವನ್ನ ಸಂಪೂರ್ಣವಾಗಿ ದಿಗ್ಭ್ರಮೆಗೊಳಿಸುತ್ತೆ. ಯಾಕೆಂದ್ರೆ ಅವಳು ಮಾಡಿದ ಕೃತ್ಯ ಕ್ರೌರ್ಯದಿಂದಲ್ಲ, ಬದಲಾಗಿ ಒಂದು ಶಾಪ ವಿಮೋಚನೆಗಾಗಿ ಅನ್ನೋ ಸತ್ಯ ಆಗ ಬಹಿರಂಗವಾಡುತ್ತೆ. ಹಾಗಿದ್ರೆ ಯಾರು ಈ ವಸುಗಳು? ಇವರನ್ನ ಅಷ್ಟವಸುಗಳು ಅಂತ ಕರೀತಾರೆ. ಇವರು ದೇವಲೋಕದ 8 ದೇವತೆಗಳು. ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶದಂತಹ ಪ್ರಕೃತಿಯ 8 ಶಕ್ತಿಗಳನ್ನ ಇವರು ಪ್ರತಿನಿಧಿಸ್ತಾರೆ. ಕಥೆ ಶುರುವಾಗೋದು ಹೀಗೆ. ಒಮ್ಮೆ ಈ ಅಷ್ಟವಸುಗಳು ತಮ್ಮ ಪತ್ನಿಯಲ ಜೊತೆ ವಸಿಷ್ಠ ಋಷಿಯ ಆಶ್ರಮಕ್ಕೆ ಬರ್ತಾರೆ. ಅಲ್ಲಿ ದೈವಿಕ ಹಸು ನಂದಿನಿಯನ್ನ ನೋಡಿ ಅದನ್ನ ಕದಿಯುವ ಆಲೋಚನೆ ಮಾಡ್ತಾರೆ. ಪ್ರಭಾಸ್ ಅನ್ನೋ ವಸು ತನ್ನ ಹೆಂಡತಿಯ ಮಾತಿಗೆ ಕಟ್ಟುಬಿದ್ದು ಉಳಿದವರ ಸಹಾಯದಿಂದ ಅದನ್ನ ಕದಿಯುತ್ತಾನೆ.
ವಿಷಯ ತಿಳಿದ ವಸಿಷ್ಠ ಋಷಿಗಳಿಗೆ ಸಿಕ್ಕಾಪಟ್ಟೆ ಕೋಪ ಬಂದು ಅವರೆಲ್ಲರಿಗೂ ಭೂಮಿಯಲ್ಲಿ ಮನುಷ್ಯರಾಗಿ ಹುಟ್ಟುವಂತೆ ಶಾಪ ಕೊಟ್ಬಿಡ್ತಾರೆ. ಆದರೆ ಆ ಶಾಪದಲ್ಲಿ ಒಂದು ಟ್ವಿಸ್ಟ್ ಇತ್ತು. ಕಳ್ಳತನಕ್ಕೆ ಸಹಾಯ ಮಾಡಿದ 7 ಜನ ವಸುಗಳಿಗೆ ಭೂಮಿಯಲ್ಲಿ ಹುಟ್ಟಿದ ತಕ್ಷಣವೇ ಸತ್ತು ಶಾಪದಿಂದ ಮುಕ್ತರಾಗುವ ವರ ಸಿಗುತ್ತೆ. ಆದರೆ ಕಳ್ಳತನದ ಮುಖ್ಯ ಸೂತ್ರಧಾರನಾದ ಪ್ರಭಾಸನಿಗೆ ಮಾತ್ರ ಭೂಮಿಯ ಮೇಲೆ ದೀರ್ಘವಾದ, ಶ್ರೇಷ್ಠವಾದ, ಆದರೆ ನೋವಿನಿಂದ ಕೂಡಿದ ಜೀವನ ನಡೆಸಬೇಕು ಅನ್ನೋ ಶಾಪವಿತ್ತು. ಇಲ್ಲೇ ನೋಡಿ ಗಂಗೆಯ ಪಾತ್ರ ಬರೋದು. ಶಾಪಗ್ರಸ್ತರಾದ ವಸುಗಳು ಗಂಗೆ ಬಳಿ ಬಂದು ತಮಗೆ ತಾಯಿಯಾಗುವಂತೆ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಅವರ ಪ್ರಾರ್ಥನೆಗೆ ಮಣಿದ ಗಂಗೆ 7 ವಸುಗಳಿಗೆ ಶಾಪದಿಂದ ಬೇಗ ಮುಕ್ತಿ ನೀಡುವ ಸಲುವಾಗಿ ತಾನು ಹೆತ್ತ ಮಕ್ಕಳನ್ನ ತಾನೇ ಕೊಲ್ಲುವಂಥ ಕಠೋರ ನಿರ್ಧಾರವನ್ನ ತೆಗೆದುಕೊಳ್ತಾಳೆ. ಹಾಗಾದ್ರೆ ಗಂಗೆ ಮಾಡಿದ್ದು ಸರಿನಾ, ತಪ್ಪು ಅಂತ ಹೇಳಕ್ಕಾಗತ್ತಾ? ಇದು ತಾಯಿಯ ಕ್ರೌರ್ಯವೋ ಅಥವಾ ಶಾಪಗ್ರಸ್ತರನ್ನು ಮುಕ್ತಿಗೊಳಿಸುವ ಕರ್ತವ್ಯ ಪಾಲನೆಯೋ? ಕರ್ಮದ ನಿಯಮದ ಮುಂದೆ ತಾಯಿಯ ಪ್ರೀತಿ ಕೂಡ ಗೌಣವೇ? ಈ ಪ್ರಶ್ನೆಗಳಿಗೆ ಉತ್ತರ ಅಷ್ಟು ಸುಲಭವಲ್ಲ. ಈಗ ಶಂತನುವಿಗೆ ಸತ್ಯ ಗೊತ್ತಾಗಿದೆ. ಅವನಿಗೆ ತನ್ನ ತಪ್ಪಿನ ಅರಿವೂ ಆಗಿದೆ. ಆದರೆ ಕಥೆ ಇಲ್ಲಿಗೆ ಮುಗಿಯೋದಿಲ್ಲ. ಈಗ ಅವನು ಮುಂದಿರೋ ದೊಡ್ಡ ಪ್ರಶ್ನೆ ತನ್ನ 8ನೇ ಮಗನ ಭವಿಷ್ಯ ಏನು ಅನ್ನೋದು. ಗಂಗೆ ತಾನು ಕೊಟ್ಟ ಮಾತಿನಂತೆ ಶಂತನುವನ್ನ ಬಿಟ್ಟು ಹೋಗ್ತಾಳೆ. ಆದ್ರೆ ಒಬ್ಳೇ ಹೋಗಲ್ಲ, ತನ್ನ 8ನೇ ಮಗನನ್ನ ಜೊತೆಯಲ್ಲಿ ಕರ್ಕೊಂಡೋಗ್ತಾಳೆ. ಈ ಮಗುನೇ ವಸುಗಳಲ್ಲಿ ಒಬ್ಬನಾದ ಪ್ರಭಾಸನ ಪುನರ್ಜನ್ಮ. ಶಂತನು ಮತ್ತೆ ಒಂಟಿಯಾಗ್ತಾನೆ. ಆದರೆ ಗಂಗೆ ಆ ಮಗುವಿಗೆ ಅತ್ಯುತ್ತಮ ಶಿಕ್ಷಣ ಕೊಡಿಸ್ತಾಳೆ. ಸಾಕ್ಷಾತ್ ವಸಿಷ್ಠ ಋಷಿಗಳಿಂದಲೇ ವೇದಗಳನ್ನ, ಪರಶುರಾಮರಿಂದ ಅಸ್ತ್ರಶಸ್ತ್ರ ವಿದ್ಯೆಗಳನ್ನ ಕಲಿಸ್ತಾಳೆ. ಅವನನ್ನು ಒಬ್ಬ ಶ್ರೇಷ್ಠ ಯೋಧನನ್ನಾಗಿ ಮತ್ತು ಜ್ಞಾನಿಯನ್ನಾಗಿ ಬೆಳೆಸುತ್ತಾಳೆ. ಅವನು ಯುವಕನಾದ ಮೇಲೆ ಗಂಗೆ ಅವನನ್ನು ಮತ್ತೆ ಶಂತನುವಿನ ಬಳಿ ಕರೆತಂದು ಒಪ್ಸುತ್ತಾಳೆ. ಆ ಮಗ ಬೇರೆ ಯಾರೂ ಅಲ್ಲ, ಅವನೇ ದೇವವ್ರತ. ಮುಂದೆ ಇತಿಹಾಸದಲ್ಲಿ ತನ್ನ ಅಚಲ, ಭಯಂಕರ ಪ್ರತಿಜ್ಞೆಯಿಂದಾಗಿ ಭೀಷ್ಮ ಅಂತ ಹೆಸರುವಾಸಿಯಾಗ್ತಾನೆ. ಮಹಾಭಾರತದ ಅತ್ಯಂತ ಶಕ್ತಿಶಾಲಿ ಮತ್ತು ಗೌರವಾನ್ವಿತ ಪಾತ್ರಗಳಲ್ಲಿ ಒಬ್ಬನಾಗಿ ನಿಲ್ತಾನೆ. ನೋಡಿ ವಿಧಿಯಾಟ ಹೇಗಿನೆ ಅಂತ. ಒಬ್ಬ ತಂದೆ ತನ್ನ ಪ್ರತಿಜ್ಞೆನ ಮುರಿದು ಮಗನನ್ನ ಉಳಿಸ್ಕೊಂಡ. ಆದ್ರೆ ಅದೇ ಮಗ ಮುಂದೆ ತಾನು ಮಾಡುವನ್ನ ಮುರಿಯಲಾಗದ ಪ್ರತಿಜ್ಞೆಯಿಂದ ಇಡೀ ಸಾಮ್ರಾಜ್ಯದ ಭವಿಷ್ಯವನ್ನೇ ಪಣಕ್ಕಿಡ್ತಾನೆ. ಏನದೂ ಭೀಕರ ಪ್ರತಿಜ್ಞೆ? ಅದರಿಂದ ಏನಾಯಿತು? ಆ ಕುತೂಹಲಕಾರಿ ಕಥೆಯನ್ನ ಮುಂದಿನ ಬಾರಿ ನೋಡೋಣ.